ಕಳೆದ ಲೋಕಸಭೆ ಚುನಾವಣೆ ಟಿಕೆಟ್ ಕೈತಪ್ಪಿದ ನಂತರ ಈಗ ಸಾರ್ವಜನಿಕ ಜೀವನದಿಂದ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ದೂರ ಉಳಿದಿದ್ರು. ಇದೀಗ ಮತ್ತೆ ರಾಜಕೀಯದಲ್ಲಿ ಸಕ್ರಿಯರಾಗ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಭಟ್ಕಳದ ಸಾರ್ವಜನಿಕ ವೇದಿಕೆಯಲ್ಲಿ ನಡೆದಂತಹ ಹಿಂದೂ ಸಂಗಮ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ್ರು. ತಮ್ಮ ಹಿಂದುತ್ವ ಶೈಲಿಯಲ್ಲಿಯೇ ಮಾತನಾಡಿದಂತಹ ಅನಂತಕುಮಾರ್ ಹೆಗಡೆ 90% ಋಷಿಗಳು ಬ್ರಾಹ್ಮಣರಲ್ಲ, ವಾಲ್ಮೀಕಿ ವಿಶ್ವಾಮಿತ್ರ ಬ್ರಾಹ್ಮಣರಲ್ಲ. ಈ ದೇಶದಲ್ಲಿ ಜಾತಿಗೆ ಎಂದಿಗೂ ಬೆಲೆ ಇರಲಿಲ್ಲ, ಯೋಗ್ಯತೆಗೆ ಮಾತ್ರ ಬೆಲೆ ಇತ್ತು. ಇಂದು ಜಾತಿಗೆ ಬೆಲೆ ಕೊಟ್ಟಿದ್ದು ನಮ್ಮಂತಹ ಬುದ್ಧಿವಂತರು. ಇತಿಹಾಸ ಓದಿದ್ರೆ ಸತ್ಯ ತಿಳಿಯುತ್ತೆ ಎಂದಿದ್ದಾರೆ. ಇನ್ನು ಜಾತ್ಯತೀತತೆ ಅಂದ್ರೆ ಅದು ಹಿಂದುತ್ವ. ಬೇರೆ ರಾಷ್ಟ್ರಗಳಿಂದ ಬಂದವರಿಗೆ ಮಸೀದಿ, ಚರ್ಚ್ ಕಟ್ಟೋಕೆ ಅವಕಾಶವನ್ನ ನೀಡಿದ್ದೇವೆ ಅಂದ್ರೆ ನಮಗಿಂತ ದೊಡ್ಡ ಜಾತ್ಯತೀತರು ಯಾರಿದ್ದಾರೆ? ತಾಕತ್ತಿದ್ರೆ ಬಾಂಗ್ಲಾದೇಶಕ್ಕೆ ಹೋಗಿ ಜಾತ್ಯತೀತೆಯ ಪಾಠವನ್ನ ಮಾಡಿ ಅಂತ ಸವಾಲನ್ನ ಹಾಕಿದ್ರು. ಇನ್ನು ನಮ್ಮನ್ನ ಮುಸ್ಲಿಮರು ಅಥವಾ ಕ್ರಿಶ್ಚಿಯನ್ರು ಸೋಲ್ಸಿಲ್ಲ, ಹಿಂದೂಗಳನ್ನ ಸೋಲ್ಸಿದ್ದು ನಮ್ಮವರೇ. ನಾವು ಒಂದಾಗದೆ ಹೋದ್ರೆ ನಮ್ಮ ಪರಿಸ್ಥಿತಿ ಗೋವಿಂದ ಗೋವಿಂದ ಆಗ್ಲಿದೆ. ಈಗ RSS ಮುಗಿಸ್ತೇವೆ ಅನ್ನುವರು ಭ್ರಮೆಯಲ್ಲಿದ್ದಾರೆ. ಹುಲಿ ಸಿಂಹವನ್ನ ಯಾರು ದೇವರಿಗೆ ಬಲಿ ಕೊಡಲ್ಲ, ಕುರಿಯನ್ನಷ್ಟೇ ಬಲಿ ಕೊಡೋದು. ನಮ್ಮ ಸಂಘಟನೆಯನ್ನ ಯಾರಿಂದಲೂ ಕೂಡ ನಿಲ್ಸೋಕೆ ಸಾಧ್ಯವಿಲ್ಲ ಅಂತ ತಮ್ಮ ಶೈಲಿಯಲ್ಲಿಯೇ ಗುಡುಕಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.